ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಅದರ ಲಿಂಕ್ಗಳನ್ನು ನಾವು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳ್ಬೋದಾಗಿದೆ. ನೋಡಿ, ರಕ್ಷಣೆಯನ್ನು ಕುರಿತು ಸಬ್ಮಿಷನ್ ಅಂತ ಹೇಳಿದ್ರೆ ಏನು, ಮಾನಸಾಂತರ ಅಂತ ಹೇಳಿದ್ರೆ ಏನು, ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿದ್ರೆ ಏನು, ಯಾವ ರೀತಿಯಾಗಿ ಮೊದಲು ಫಸ್ಟ್ ಗಾಡ್ ದೇವರನ್ನು ಯಾವ ರೀತಿಯಾಗಿ ಮೊದಲ ಸ್ಥಾನದಲ್ಲಿ ಇರಿಸುವಂಥದ್ದು, ಮತ್ತು ಕೋಪ ಅಂತ ಹೇಳಿದ್ರೆ ಏನು, ಮತ್ತು ಭಯದಿಂದ ಯಾವ ರೀತಿಯಾಗಿ ಹೊರಗಡೆ ಬರುವಂಥದ್ದು, ಮತ್ತು ರ್ಯಾಪ್ಚರನ್ನು ಕುರಿತು, ಮತ್ತು ಕ್ಷಮಾಪಣೆಯನ್ನು ಕುರಿತು, ಪ್ರೀತಿಯನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವು ಈಗಾಗಲೇ ರೆಕಾರ್ಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ಇದು ನಿಮಗೆ ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಇದನ್ನು ನೀವು ಕೇಳೋದು ಮಾತ್ರವಲ್ಲ, ನಿಮಗೆ ಗೊತ್ತಿರುವಂಥ ದೇವರ ವಾಕ್ಯಗಳನ್ನು ಯಾರು ಕೇಳಬೇಕು ಅಂತ ಹೇಳಿ ಅವ್ರಿಗಿಷ್ಟ ಇರುತ್ತೆ, ದೇವರ ವಾಕ್ಯಗಳು ಯಾರಿಗೆ ಬೇಕಾಗಿದೆ ಅಂಥವ್ರಿಗೆಲ್ಲ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಬೇಕಾಗಿರುವಂಥದ್ದಾಗಿದೆ. ಅದಕ್ಕೋಸ್ಕರನೇ ದೇವರು ತನ್ನ ವಾಕ್ಯಗಳನ್ನು ದಯಪಾಲಿಸಿದವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಮೂರು ರೀತಿಯ ಮನುಷ್ಯರು ಅಂತ ಹೇಳಿದ್ರೆ ಯಾರು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಸತ್ಯವೇದ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ನೋಡಬೇಕಾದ್ರೆ, ಮನುಷ್ಯರನ್ನು ಎರಡು ವರ್ಗಗಳಾಗಿ, 2 ಪಾರ್ಟ್ಗಳಾಗಿ ಸತ್ಯವೇದ ವಿಂಗಡಿಸುವಂಥದ್ದಾಗಿದೆ. ಒಂದು ಭಾಗ ಯಾವುದು ಅಂತ ನೋಡಬೇಕಾದ್ರೆ, ಇವರು ದೇವರೊಂದಿಗೆ ಒಂದು ವೈಯಕ್ತಿಕ ಸಂಬಂಧ ಹೊಂದದೆ ತಮ್ಮ ಸ್ವಂತ ಪಾಪದ ಮಾರ್ಗಗಳನ್ನು ಅನುಸರಿಸುತ್ತಿರುವವರು. ಅಂದರೆ ಇನ್ನು ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ದೇವರನ್ನು ವಿರೋಧಿಸುವಂಥದ್ದು ಮತ್ತು ಆತನ ಮೌಲ್ಯಗಳನ್ನು ತಿರಸ್ಕರಿಸುವಂಥವ್ರು. ಅಂದರೆ ದೇವರನ್ನ ರಿಜೆಕ್ಟ್ ಮಾಡುವಂಥವ್ರು, ದೇವರು ಬೇಡ ಅಂತ ಹೇಳುವಂಥವ್ರು, ದೇವ್ರನ್ನ ರಿಜೆಕ್ಟ್ ಮಾಡುವಂಥವ್ರು, ಮತ್ತು ದೇವರ ವ್ಯಾಲ್ಯೂಗಳನ್ನು, ದೇವ್ರಿಗಿರುವಂಥ ಮೌಲ್ಯಗಳನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರು ತಿರಸ್ಕರಿಸುವಂಥವ್ರು. ಇದು ಒಂದು ಭಾಗ, ಒಂದು ಕ್ಯಾಟಗರಿ. ಇನ್ನೊಂದು ಭಾಗವನ್ನು ನೋಡುವಾಗ, ಇವರು ದೇವರ ಕ್ಷಮೆಯನ್ನು ಅಂಗೀಕರಿಸಿಕೊಂಡಿರುವಂಥವ್ರು, ಅಂದರೆ ದೇವರ ಕ್ಷಮೆಯನ್ನು ಅಂಗೀಕರಿಸಿಕೊಂಡು ಒಪ್ಕೊಂಡಿರುವಂಥವ್ರು, ಮತ್ತು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಮೂಲಕವಾಗಿ ಆತನೊಂದಿಗೆ ವೈಯಕ್ತಿಕ ಸಂಬಂಧದಲ್ಲಿ ಜೀವಿಸುತ್ತಿರುವಂಥವ್ರು. ಅಂದರೆ ಪರ್ಸ್ನಲ್ ಆಗಿ ಯಾವ ರೀತಿಯಾಗಿ ಯೇಸುವನ್ನು ಕಂಡುಕೊಂಡಿರುವವರು, ಯೇಸು ಕ್ರಿಸ್ತನನ್ನು ಕಂಡುಕೊಂಡಿರುವವರು ಮತ್ತು ತಮ್ಮ ಜೀವಿತವನ್ನು ಆತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಯೇಸುವಿನ ಒಂದಿಗೆ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಜೀವಿಸುತ್ತಿರುವಂಥವ್ರು. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಮನುಷ್ಯ ಪಾಪದ ಕಡೆಗೆ ಅವನು ಸಹಜವಾಗಿ ಅವನ ಸೆಳೆತ ಇರುವಂಥದ್ದಾಗಿದೆ. ಸಹಜವಾಗಿ ಪಾಪದ ಕಡೆಗೆ ಅದು ಸೆಳೆತ ಇರುವಂಥದ್ದಾಗಿದೆ. ಆದರೆ ಈ ರೀತಿಯಾದ ಪಾಪದ ಸೆಳವಿಗೆ ಸಿಕ್ಕಿಕೊಳ್ಳದೆ, ಪಾಪದ ಈ ಒಂದು ಪಾಪದ ಸೆಳವಿಗೆ ಸಿಕ್ಕಿಕೊಳ್ಳದೆ ಅದನ್ನು ವಿರೋಧಿಸ್ತಾ ದೇವರಲ್ಲಿ ಸಂಪೂರ್ಣವಾಗಿ ಅವರು ಜೀವಿಸೋದನ್ನು ನೋಡುತ್ತೇವೆ. ಇದು ವ್ಯತ್ಯಾಸವನ್ನು ಸೂಚಿಸುವಂಥದ್ದಾಗಿದೆ. ಯಾವ ರೀತಿಯಾಗಿ ಮನುಷ್ಯ ದೇವರೊಂದಿಗೆ ಇರುವಾಗ ಮತ್ತು ದೇವರೊಂದಿಗೆ ಇಲ್ಲದೆ ಇರುವಾಗ
ಇರುವಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ತಿಳಿಸ್ತಾ ಇದ್ದೇವೆ. ಇನ್ನು ಮೂರನೇ ಕ್ಯಾಟಗರಿ ನೋಡ್ತೇವೆ. ಮೂರನೇ ಕ್ಯಾಟಗರಿ ಯಾರು ಅಂತ ಹೇಳಿದ್ರೆ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗುವಂಥ, ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕಾಂಪ್ರಮೈಸ್ ಆಗಿ ಬದುಕುವಂಥ ಒಂದು ಕ್ಯಾಟಗರಿ ಇದೆ, ಒಂದು ಭಾಗ ಇರುವಂಥದ್ದಾಗಿದೆ, ಒಂದು ವರ್ಗ ಇರುವಂಥದ್ದಾಗಿದೆ. ಅವರೇನು ಅಂತ ಹೇಳಿದ್ರೆ, ತಮ್ಮ ಸ್ವಂತ ಉದ್ದೇಶಗಳಿಗೋಸ್ಕರ, ತಮ್ಮ ಸ್ವಂತ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಅವರು ಈ ಪ್ರಾಪಂಚಿಕ ಮಾರ್ಗದಲ್ಲೂ ಇರ್ತಾರೆ, ಮತ್ತು ವಿಶ್ವಾಸಿಗಳ ಥರ ಇರ್ತಾರೆ, ಆದರೆ ನಿಜವಾದ ವಿಶ್ವಾಸಿಗಳಲ್ಲ. ಅದು ಮಾತ್ರವಲ್ಲದೆ ಇನ್ನು ಇವರು ಪ್ರಾಪಂಚಿಕ ಕ್ರೈಸ್ತರಾಗಿರ್ತಾರೆ. ಪ್ರಾಪಂಚಿಕ ಕ್ರೈಸ್ತರು ಅಂತ ಹೇಳಿದ್ರೆ ಅವರು ದೇವ್ರನ್ನ ನಿರಾಕರಿಸೋದಿಲ್ಲ. ಯೇಸುಸ್ವಾಮಿ ಯಾರು ಏನು ಅಂತ ಗೊತ್ತು, ಅವರು ದೇವ್ರ ನಿರಾಕರಿಸೋದಿಲ್ಲ. ಆದರೆ ಅವರು ಮಾಡುವಂಥ ಚಟುವಟಿಕೆಗಳಿರ್ಬೋದು, ಅವರು ನಡವಳಿಕೆಗಳಿರ್ಬೋದು, ಮತ್ತು ಅವರು ಈ ಲೋಕದ ಸಂಗತಿಗಳಿಗೆ ಅಂಟಿಕೊಂಡು ಲೋಕದ ಕಾರ್ಯಗಳನ್ನು ಮಾಡುವಂಥವ್ರು. ಇವೆಲ್ಲ ವಿಷಯಗಳನ್ನು ನಾವು ಒಂದೊಂದಾಗಿ ವಿವರಿಸ್ತಾ ಹೋಗ್ತೇವೆ. ಈ ಮೂರು ಕ್ಯಾಟಗರಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲದಾಗಿ ನೋಡಬೇಕಾದ್ರೆ, ಈ ಸ್ವಾಭಾವಿಕ ಅಥವಾ ಆಧ್ಯಾತ್ಮಿಕವಿಲ್ಲದಂಥ ವ್ಯಕ್ತಿ ಯಾರು ಅಂತ ನೋಡಬೇಕಾದ್ರೆ, ಈ ಸ್ವಾಭಾವಿಕ ಅಥವಾ ಆಧ್ಯಾತ್ಮಿಕವಲ್ಲದ ವ್ಯಕ್ತಿ ಯಾರು ಅಂತ ನೋಡಬೇಕಾದ್ರೆ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ದೇವ್ರ ವಾಕ್ಯದಲ್ಲಿ ಬರೆದಿದೆ. ಯೋಹಾನನು ಬರೆದ ಸುವಾರ್ತೆ, ಬುಕ್ ಆಫ್ ಜಾನ್, ಚಾಪ್ಟರ್ 3 ವರ್ಸ್ 3-7 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡ. ಅಂದರೆ ಒಬ್ಬ ಸ್ವಾಭಾವಿಕ ವ್ಯಕ್ತಿ ಅಥವಾ ಆಧ್ಯಾತ್ಮಿಕವಿಲ್ಲದಂಥ ವ್ಯಕ್ತಿ, ಅವನು ಹೊಸದಾಗಿ ಆತ್ಮದಿಂದ ಹುಟ್ಟದೇ ಇರುವವನಾಗಿರ್ತಾನೆ. ಹೊಸದಾಗಿ ಆತ್ಮದಿಂದ ಹುಟ್ಟದೇ ಇರುವಂಥವನಾಗಿರ್ತಾನೆ. ಎರಡು ದುಷ್ಪ್ರವರ್ತನೆಗೆ ಸರಿಯಾದ ದುಷ್ಫಲವನ್ನು ಹೊಂದುವರು. ದುಷ್ಪ್ರವರ್ತನೆಗೆ ಸರಿಯಾದ ದುಷ್ಫಲವನ್ನು ಹೊಂದುವರು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, 2 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆದಿದೆ. ಆದರೆ ಸ್ವಾಭಾವಿಕವಾಗಿ ಬೇಟೆಗೂ ಕೊಲೆಗೂ ಹುಟ್ಟಿರುವ ವಿವೇಕಶೂನ್ಯ ಪಶುಗಳಂತಿರುವ ಈ ದುರ್ಮಾರ್ಗಿಗಳು ತಮಗೆ ತಿಳಿದವುಗಳ ವಿಷಯವಾಗಿ ದೂಷಣೆ ಹೇಳುವವರಾಗಿದ್ದಾರೆ. ಇವರು ತಮ್ಮ ಕೆಟ್ಟತನದಿಂದ ತಾವೇ ಕೆಟ್ಟು ಹೋಗಿ ತಮ್ಮ ದುಷ್ಪ್ರವರ್ತನೆಗೆ ಸರಿಯಾದ ದುಷ್ಫಲವನ್ನು ಹೊಂದುವರು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ದೇವರನ್ನ ತಡೆಯುವಂಥದ್ದು, ವಿರೋಧಿಸುವಂಥದ್ದು, ಪ್ರತಿಭಟಿಸುವಂಥದ್ದು. ಅದು ಮಾತ್ರವಲ್ಲದೆ ಇವರು ಮಾನವ ಸ್ವಭಾವದಿಂದ ಅವರೇನು ಮಾಡ್ತಾರೆ, ನಿಯಂತ್ರಿಸಲ್ಪಡ್ತಾರೆ. ಅಂದರೆ ಅವರು ತಮ್ಮ ಮಾನಸಿಕ ಸ್ವಭಾವಕ್ಕೆ ಅನುಗುಣವಾಗಿ ಅವರು ನಿಯಂತ್ರಣಗೊಳಗಾಗಿ ಅವರು ನಡೆಯೋದನ್ನು ನೋಡ್ತೇವೆ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ರೋಮಾಪುರದವರು ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 5-8 ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 5-8ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವ್ರ ವಾಕ್ಯದಲ್ಲಿ ಬರೆದಿದೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ.
ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಹಾಗಾಗಿ ಈ ಶರೀರ ಭಾವದ ಮೇಲೆ ಮನಸ್ಸಿಡುವುದು ಮರಣ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ಮರಣ ಅಂತ ಹೇಳಬೇಕಾದ್ರೆ ಏನು ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಮರಣ ಹೊಂದೋದು ಅಂತ ಅರ್ಥ ಅಲ್ಲ, ಆತ್ಮದಲ್ಲಿ ಸತ್ತೋಗಿರ್ತಾರೆ ಅಂತ. ಅಂದರೆ ಆತ್ಮದಲ್ಲಿ ಯಾವುದೇ ರೀತಿಯಾದಂಥ ಜೀವ ಇರೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 9 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಾದರೂ ಕ್ರಿಸ್ತನ ಆತ್ಮ ಇಲ್ಲದರೆ ಅವನು ಕ್ರಿಸ್ತನವನಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ಯಾರು ಶಾರೀರಿಕವಾಗಿ ಜೀವಿಸ್ತಾ ಇದ್ದಾರೋ, ಯಾರು ಶರೀರಕ್ಕೆ ಸಂಬಂಧಪಟ್ಟ ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳ ಮೇಲೆ ಮನಸ್ಸಿಡ್ತಾರೋ, ಶರೀರ ಭಾವಗಳ ಮೇಲೆ ಮನಸ್ಸಿಡ್ತಾರೋ ಅಂಥವರು ದೇವರ ನಿಯಮಕ್ಕೆ ಒಳಪಡೋದು ಇಲ್ಲ ಮತ್ತು ಒಳಪಡೋಕ್ಕಾಗೋದು ಇಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ತಿದೆ. ಹಾಗಾಗಿ ಶರೀರ ಭಾವದಿನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದಕ್ಕೋಸ್ಕರನೇ ಪರಿಶುದ್ಧಾತ್ಮನ ಮೇಲೆ ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಾಕ್ಯ ನೋಡಬೇಕಾದ್ರೆ, ಅಪೊಸ್ತಲರ ಕೃತ್ಯಗಳು ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 26 ವರ್ಸ್ 18 ನೋಡಬೇಕಾದ್ರೆ 26ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಅವರು ಕತ್ತಲೆಯಿಂದ ಬೆಳಕಿಗೂ ಸೈತನನ ಅಧಿಕಾರದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನಿನ್ನು ಕಳುಹಿಸುತ್ತೇನೆ ಅಂದನು. ಅಂದರೆ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಸೈತನನ ಅಡಿಯಾಳಾಗಿ ಅಥವಾ ತನ್ನ ಸ್ವಂತ ಆಶೆ, ತನ್ನ ಬಯಕೆಗಳಲ್ಲಿ ಆತನು ಮುಂದುವರಿತಾನೆ. ಅಂದರೆ ಕತ್ತಲಲ್ಲೇ ಅವನು ಇನ್ನೂ ಇದ್ದಾನೆ ಅಂತೇಳಿ. ಅಂದರೆ ದೇವರನ್ನು ಅರಿಯಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವರು ಕತ್ತಲೆಯಲ್ಲೇ ಇದ್ದಾರೆ ಅಂತೇಳಿ. ಇವರು ಯಾವ ರೀತಿಯಾಗಿರ್ತಾರೆ ಅಂತ ನೋಡಬೇಕಾದ್ರೆ, ಇವರು ಯಾವ ರೀತಿಯಾಗಿ ಇಷ್ಟಪಡ್ತಾರೆ, ಯಾವ ರೀತಿ ಇರೋದನ್ನ ಇಷ್ಟಪಡ್ತಾರೆ, ಯಾವ ರೀತಿಯಾಗಿ ಜೀವಿಸೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡಬೇಕಾದ್ರೆ ಎಫಿಷಿಯನ್ಸ್ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 3 ನೋಡಬೇಕಾದ್ರೆ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 3, ಎಫೆಸ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ. ಎಫೆಸ 2:3, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಅಂದರೆ ದೇವರನ್ನು ಕಂಡುಕೊಳ್ಳದೆ ಇರುವಾಗ ಅವರು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಅಂದರೆ ಮನಸ್ಸು ಏನು ಕೇಳುತ್ತೆ, ದೇಹ ಏನು ಕೇಳುತ್ತೆ, ಅದನ್ನೆಲ್ಲ ದೇಹ ಏನೇನು ಕಚಡ ಕೆಲಸಗಳು ಮಾಡು ಅಂತ ಹೇಳುತ್ತೆ, ಎಲ್ಲ ಕಚಡ ಕೆಲಸಗಳನ್ನು ಮಾಡಿಕೊಂಡು ಮನಸ್ಸು ಬಂದ ಹಾಗೆ ಜೀವಿಸ್ಕೊಂಡು ಆ ರೀತಿ ಇರುವಾಗ, ಆ ರೀತಿ ಇತ್ತು ನಡೀತು ಅಂತ ಹೇಳಿದ್ರೆ ದೇವರ ಕೋಪಕ್ಕೆ ಗುರಿಯಾಗ್ತಾರೆ ಅಂತೇಳಿ, ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಲೋಕದ ಸ್ನೇಹವನ್ನು ಬಯಸುವಂಥವರು ದೇವರಿಗೆ ಈ ಲೋಕದ ಸ್ನೇಹವನ್ನು, ಅಂದರೆ ಈ ಪ್ರಪಂಚದ ಸ್ನೇಹಿತರಾಗುವಂಥವರು ದೇವರಿಗೆ ವೈರಿಗಳಾಗಿ ಜೀವಿಸ್ತಾ ಇರ್ತಾರೆ, ವೈರಿಗಳ ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡಿ, ಯಾಕೋಬ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4 ವರ್ಸ್ 4, ಯಾಕೋಬನ ಪತ್ರಿಕೆ ನೋಡಬೇಕಾದ್ರೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಬೇಕಾದ್ರೆ
ದೇವರ ವಾಕ್ಯದಲ್ಲಿ ಬರೆದಿದೆ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ ಅಂತೇಳಿ. ಅಂದರೆ ಇಹಲೋಕ ಸ್ನೇಹ ಏನಿದೆ, ಇದು ದೇವ ವೈರವೆಂದು, ದೇವರಿಗೆ ವೈರತ್ವ ಅಂತೇಳಿ ತಿಳಿಯೋದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನ ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ ಅಂತೇಳಿ. ದೇವರ ವಾಕ್ಯದಲ್ಲಿ ಬರೆದಿದೆ, 1 Corinthians chapter 2 verse 14. 1 Corinthians chapter 2 verse 14 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆಂತಾನೆ. ಪ್ರಾಕೃತ ಮನುಷ್ಯ. ಸೊ ಪ್ರಾಕೃತ ಮನುಷ್ಯ ಯಾರು ಅಂತ ಹೇಳಿದ್ರೆ, ಅವನು ಪ್ರಾಕೃತ ಮನುಷ್ಯ ಯಾರು ಅಂತ ನೋಡಬೇಕಾದ್ರೆ, ಅವನು ದೇವರ ವಿಷಯವನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ತುಚ್ಛವಾಗಿ ಕಾಣುವಂಥದ್ದು ಇಲ್ಲ. ದೇವರ ವಿಷಯವನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅದು ಅವನಿಗೆ ಹುಚ್ಚು ಮಾತಾಗಿ ತೋರುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಶಿಲುಬೆಯ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣಾ ಮಾರ್ಗದಲ್ಲಿ ನಮಗಾದರೂ ದೇವರ ಶಕ್ತಿಯಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಿದೆ ಯಾವ ರೀತಿಯಾಗಿ ಪ್ರಾಕೃತ ಮನುಷ್ಯ ಇರ್ತಾನೆ, ಪ್ರಾಪಂಚಿಕ ಮನುಷ್ಯ ಇರ್ತಾನೆ. ಅವನು ದೇವರಾತ್ಮನ ವಿಷಯಗಳನ್ನು ಬೇಡ ಅಂತ ಹೇಳ್ತಾನೆ. ಅದರ ಅರ್ಥ ಅವನು ದೇವರಾತ್ಮ ವಿಷಯ ಬೇಡ ಅಂತ ಯಾಕಂತ ಹೇಳಿದ್ರೆ ಅವನಿಗೆ ಹುಚ್ಚು ಮಾತಾಗಿ ಕಾಣುತ್ತೆ. ಅಯ್ಯೋ ಇವರೇನಪ್ಪ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಂತ ಅನ್ಕೊಳ್ತಾನೆ ಅವನು. ಯಾಕೆ ಹಂಗೆ ಕಾಣಿಸುತ್ತೆ, ಯಾಕೆ ಅವನಿಗೆ ಹಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ. ಅಂದರೆ ಇದು ಲೋಕಜ್ಞಾನದಿಂದಾಗಲಿ ಇಲ್ಲ ಅವನ ಸ್ವಜ್ಞಾನದಿಂದಾಗಲಿ ಬುದ್ಧಿವಂತಿಕೆಯಿಂದಾಗಲಿ ಇದನ್ನೆಲ್ಲ ಕಂಡುಕೊಳ್ಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರು ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ. ಸೊ ಆತ್ಮದಲ್ಲಿ ಆ ವಿಚಾರಗಳನ್ನ ತಿಳ್ಕೊಳ್ಬೇಕು. ಹಾಗಾಗಿ ಅವುಗಳಿಗೆ ಅದು ಆತ್ಮವಿಚಾರಗಳು ಅವನಿಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಅವನು ಪ್ರಾಕೃತಿಕ ಮನುಷ್ಯ, ಅವುಗಳನ್ನು ಅವನು ಗ್ರಹಿಸಲಾರನು ಅಂತೇಳಿ ದೇವರ ವಾಕ್ಯದಲ್ಲಿ ಬರ್ತಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಿಯ ಸೋದರ ಸೋದರಿಯರೇ, ಇಲ್ಲಿಗೆ ನಾವು ಮೊದಲನೇ ಭಾಗವನ್ನು ನಿಲ್ಲಿಸ್ತಾ ಇದ್ದೇವೆ. ಇದರ ಮುಂದುವರೆದ ಭಾಗವನ್ನು ನಾವು ಇನ್ನು ನೆಕ್ಸ್ಟ್ ಪಾರ್ಟ್ಗಳನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ದೇವರ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.